ರಾಮಲಿಂಗಾರೆಡ್ಡಿಗೆ ಹೈಕಮಾಂಡ್ ಡಬಲ್ ಆಫರ್ ಆದ್ರೆ ಸಾಲು ಸಂಧಾನಕ್ಕೆ ಒಪ್ಪದ ಕಾಂಗ್ರೆಸ್ನ ಕಟ್ಟಾಳು. ಇದೀಗ ರಾಮಲಿಂಗಾರೆಡ್ಡಿ ಮುನಿಸು ಅಸಮಾಧಾನ ಇದೆಲ್ಲವನ್ನ ಪರಿಗಣಿಸಿರುವಂತಹ ಹೈಕಮಾಂಡ್ ಡಬಲ್ ಆಫರ್ ಅನ್ನ ಕೊಡ್ತಾ ಇದೆ. ರಾಮಲಿಂಗಾರೆಡ್ಡಿಗೆ ಹೈಕಮಾಂಡ್ ಡಬಲ್ ಆಫರ್ ಆದ್ರೆ ಸಾಲು ಸಂಧಾನಕ್ಕೆ ಒಪ್ಪದ ಕಾಂಗ್ರೆಸ್ನ ಕಟ್ಟಾಳು ರಾಮಲಿಂಗಾರೆಡ್ಡಿ. ರೆಡ್ಡಿಗೆ ಬಿಗ್ ಆಫರ್ ಕೊಟ್ಟ ಸಿಎಂ ಡಿಕೆಶಿ ಸುರ್ಜೇವಾಲಾ. ಅಶ್ವಮೇಧದಲ್ಲಿ ರೆಡ್ಡಿಗೆ ಕೊಟ್ಟ ಆಫರ್ನ ಇಂಚಿಂಚು ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ರಾಮಲಿಂಗಾರೆಡ್ಡಿ ಕೊಟ್ಟ ಆಫರ್ ಏನು? ರಾಮಲಿಂಗಾರೆಡ್ಡಿಗೆ ಕೊಟ್ಟಂತ ಆಫರ್ ಏನು? ರಾಮಲಿಂಗಾರೆಡ್ಡಿ ರಾಜೀನಾಮೆ ಬೆನ್ನಲ್ಲೇ ಮನವೊಲಿಕೆ ಪ್ರಯತ್ನ ನಡೀತಾ ಇದೆ. ರಾಮಲಿಂಗಾರೆಡ್ಡಿಗೆ ಈ 2 ಖಾತೆ ಆಫರ್ ಕೊಟ್ಟ ಸುರ್ಜೇವಾಲಾ ಯಾವ ಖಾತೆ ಆಫರ್ ಅನ್ನ ಕೊಟ್ಟಿದ್ದಾರೆ? ನಿಮ್ಮ ಹಿರಿತನ, ಪ್ರಾಮಾಣಿಕತೆ, ಪಕ್ಷ ನಿಷ್ಠೆ ನಮಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ನಿಮ್ಮನ್ನ ಕಡೆಗಣಿಸುವ ಪ್ರಶ್ನೆಯೇ ಇಲ್ಲ, ನಿಮ್ಮ ಅಗತ್ಯ ಇದೆ ಅಂತ ಸುರ್ಜೇವಾಲಾ ಮಾತನಾಡಿರುವಂತದ್ದು. 2 ಖಾತೆ ಪಡೆದು ಸಹಕರಿಸಿ ಎಂದು ಸುರ್ಜೇವಾಲಾ ಮನವೊಲಿಕೆಗೆ ಯತ್ನ ಮಾಡಿದ್ದಾರೆ. ಸುರ್ಜೇವಾಲಾ 2 ಖಾತೆ ಆಫರ್ ತಿರಸ್ಕರಿಸಿರುವ ರಾಮಲಿಂಗಾರೆಡ್ಡಿ, ನಾನು ಪಕ್ಷದ ವಿರುದ್ಧ ರೆಬಲ್ ಆಗುವವನಲ್ಲ, ನನಗೆ ಈ ಖಾತೆ ಬೇಡ ಅಂತ ಇದ್ದಾರೆ. ನನಗೆ ಬೆಂಗಳೂರು ಖಾತೆ ಕೊಟ್ರೆ ಒಳ್ಳೆಯದು, ನಾನು ನಿಭಾಯಿಸುವೆ. ಬೆಂಗಳೂರು ಖಾತೆ ಒಂದೇ ಸಾಕು, ನನಗೆ ಮತ್ತೊಂದು ಖಾತೆ ಬೇಡ ಅಂತ ಇದ್ದಾರೆ ರಾಮಲಿಂಗಾರೆಡ್ಡಿ. ಜಲ ಸಂಪನ್ಮೂಲ ಖಾತೆ ತೆಗೆದುಕೊಂಡು ಬೆಂಗಳೂರು ಖಾತೆ ಕೊಡಿ ಅಂತ ಇದ್ದಾರೆ. 2 ಖಾತೆ ಆಫರ್ ನಯವಾಗಿ ಉತ್ತರಿಸಿದ ರಾಮಲಿಂಗಾರೆಡ್ಡಿ. ಬೆಂಗಳೂರು ಖಾತೆಗೆ ಬಿಗಿಪಟ್ಟು ಹಿಡಿದ ರಾಮಲಿಂಗಾರೆಡ್ಡಿ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಒಂದು ಕೊಟ್ಬಿಟ್ರೆ ಸಾಕು, ನನಗೆ ನಿಮ್ದು ಯಾವುದೇ ಆಫರ್ ಬೇಡ. ಪಕ್ಷಕ್ಕೆ ನಾನು ರೆಬಲ್ ಆಗೋದಕ್ಕೆ ಇಷ್ಟಪಡುವುದಿಲ್ಲ ಅಂತ ಇದ್ದಾರೆ ರಾಮಲಿಂಗಾರೆಡ್ಡಿ. ಪಟ್ಟನ್ನ ಇಟ್ಕೊಂಡಿದ್ದಾರೆ. ನನಗೆ ಕೊಟ್ರೆ ನಗರಾಭಿವೃದ್ಧಿ ಖಾತೆ ಬೇಕು, ಬೆಂಗಳೂರು ನಗರಾಭಿವೃದ್ಧಿ ಖಾತೆ. ಜಲ ಸಂಪನ್ಮೂಲ ಖಾತೆನ ನೀವೇ ವಾಪಸ್ ತೆಗೆದುಕೊಳ್ಳಿ, ನನಗೆ ಈ ಖಾತೆಯನ್ನ ಕೊಡಿ. ಇದ್ರ ಮೇಲೆ ನಾನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್, ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿವೇಕ್, ಒಂದ್ ಕಡೆ ರಾಮಲಿಂಗಾರೆಡ್ಡಿಯ ಪಟ್ಟು ಕೊಟ್ರೆ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು, ಇಲ್ಲ ಅಂತ ಅಂದ್ರೆ ನಿಮ್ದು ಯಾವುದೇ ಆಫರ್ ಬೇಡ ಅನ್ನುವಂಥದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್ ಈ ಬಗ್ಗೆ? ಎಸ್ ವನಿತಾ, ಈಗಾಗಲೇ ಏನು ಖಾತೆ ಹಂಚಿಕೆ ಆದಾಗಿಂದ ಕೂಡ ಗೊಂದಲ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ರಾಮಲಿಂಗಾರೆಡ್ಡಿ ಅವರು ಆ ಖಾತೆ ನನಗೆ ಬೇಡ, ಬೆಂಗಳೂರು ಅಭಿವೃದ್ಧಿ ಖಾತೆನೇ ಕೊಡಿ ಅಂತ ಕೂಡ ಪಟ್ಟನ್ನ ಹಿಡಿದಿರತಕ್ಕಂಥದ್ದು. ಸದ್ಯಕ್ಕೆ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನ ಕೂಡ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಅವರು ಕೂಡ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನವನ್ನ ಪಟ್ಟರು. ಅದಾದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪ್ರಯತ್ನವನ್ನ ಪಟ್ಟಿದ್ದಾರೆ. ಆದ್ರೆ ಯಾರ ಮಾತನ್ನು ಕೂಡ ಈಗಾಗಲೇ ಒಪ್ಕೊಳ್ತಾ ಇಲ್ಲ ರಾಮಲಿಂಗಾರೆಡ್ಡಿ ಅವರು. ಜೊತೆಗೆ ಅವರಿಗೆ 2 ಹೆಚ್ಚುವರಿ ಖಾತೆಗಳನ್ನ ಕೂಡ ಆಫರ್ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಅದರಲ್ಲಿ ಪ್ರಮುಖವಾಗಿ ಸಹಕಾರ ಖಾತೆ. ಸಹಕಾರ ಈ ಹಿಂದೆ ಸರ್ಕಾರದಲ್ಲಿ ರಾಜಣ್ಣ ಅವರ ಬಳಿ ಇತ್ತು. ಅದರ ಜೊತೆಗೆ ಮುಜರಾಯಿ ಇಲಾಖೆ ಕೂಡ ಅವರಿಗೆ ಆಫರ್ ಕೊಡ್ತಾ ಇದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಮುಜರಾಯಿ ಇಲಾಖೆ ಕೂಡ ರಾಮಲಿಂಗಾರೆಡ್ಡಿ ಅಡ್ಡರಲ್ಲೇ ಇದ್ದಂತ ಒಂದು ಖಾತೆ. ಆ 2 ಖಾತೆಗಳನ್ನ ಈಗ ಏನ್ ಜಲಸಂಪನ್ಮೂಲ ಇದೆ ಇದರ ಜೊತೆಗೆ 2 ಖಾತೆಗಳನ್ನ ಕೂಡ ಇಟ್ಕೊಳ್ಳಿ ಅನ್ನೋ ಒಂದು ಆಫರ್ಗಳು ಸುರ್ಜೇವಾಲಾ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು ಇವ್ರಿಗೆ ಕೊಟ್ಟಿದ್ದಾರೆ ಅಂತ ಸದ್ಯದ ಮಟ್ಟಿಗೆ ಕೇಳಿ ಬರ್ತಾ ಇದೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ನನಗೆ 3-4 ಖಾತೆ ಹೆಚ್ಚುವರಿ ಖಾತೆಗಳೇ ಬೇಡ, ನನಗೆ ಕೇವಲ ಒಂದೇ ಒಂದು ಬೆಂಗಳೂರು ನಗರಾಭಿವೃದ್ಧಿ ಒಂದೇ ಒಂದು ಖಾತೆ ಕೊಡಿ ಅನ್ನೋ ಒಂದು ಪಟ್ಟನ್ನ ಹಿಡಿದಿದ್ದಾರೆ. ಆದ್ರೆ ಸದ್ಯದ ಮಟ್ಟಿಗೆ ಹೈಕಮಾಂಡ್ನವರು ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂತವರು ಇವರೆಲ್ಲರೂ ಕೂಡ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಆದ್ರೆ ಸದ್ಯದ ಮಟ್ಟಿಗೆ ಎಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಅವರ ಮನವೊಲಿಕೆಗೆ ಒಪ್ತಾ ಇಲ್ಲ, ಪಟ್ಟನ್ನ ಹಿಡಿದು ಕೂತಿದ್ದಾರೆ, ನನಗೆ ಅದೇ ಬೇಕು ಅಂತ. ಇದು ಬಹುಶಃ ಅವರಿಗೆ ಹೆಚ್ಚುವರಿ ಖಾತೆ, ನನಗಾಗ್ಲೇ ಹೇಳ್ದಂಗೆ ಹೆಚ್ಚುವರಿ ಖಾತೆಗಳನ್ನ ಏನ್ ಕೊಟ್ಟಿದ್ದಾರೆ ಆ ಹೆಚ್ಚುವರಿ ಖಾತೆಗಳಲ್ಲೇ ಗೊಂದಲಗಳನ್ನ ಬಗೆಹರಿಸಬಹುದು ಅಂತ. ಯಾಕಂದ್ರೆ ಈಗಾಗಲೇ ಏನ್ ಬೆಂಗಳೂರು ಅಭಿವೃದ್ಧಿ ಖಾತೆ ಕೃಷ್ಣ ಬೈರೇಗೌಡ ಅವರಿಗೆ ಕೊಡಲಾಗಿದೆ, ಮತ್ತೆ ಅವರಿಂದ ತೆಗೆದುಕೊಂಡು ಬೇರೆಯವರು ಕೊಟ್ರೆ ಇದು ಕೂಡ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳಿದೆ ಕಾಂಗ್ರೆಸ್ಗೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದು ಆಲ್ಟರ್ನೇಟಿವ್ ಪ್ಲಾನ್ ಅನ್ನ ಹುಡುಕುವ ನಿಟ್ಟಿನಲ್ಲೇ ಇದೆ. ಆ ನಿಟ್ಟಿನಲ್ಲೇ ಈಗಾಗಲೇ ಏನು ರಾಮಲಿಂಗಾರೆಡ್ಡಿ ಅವರಿಗೆ 2 ಖಾತೆಗಳ ಆಫರ್ ಕೊಟ್ಟಿದೆ. ಆದ್ರೆ ಅವರು ಅದಕ್ಕೆ ಒಪ್ತಾರೋ ಇಲ್ವೋ ಅಂತ ಸದ್ಯದ ಮಟ್ಟಿಗೆ ಕಾದ್ ನೋಡ್ಬೇಕಾಗಿದೆ ವನಿತಾ. ಥ್ಯಾಂಕ್ ಯು ವಿವೇಕ್, ನಿಮ್ಮೆಲ್ಲ ಅಪ್ಡೇಟ್ಸ್.